ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಡ್ ಬರೋಣ. ಮತ್ತೆ ಪೊಟಾಟೊ ಬಳಸಿ ಒಂದು ಕ್ರಿಸ್ಪಿ ಆದಂತ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದಂತಂದು ನೋಡ್ಕೊಂಡ್ ಬರೋಣ. ಅದಕ್ಕೇನು ನಾನು ಕಡಲೆ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಯಾವ ಥರ ಹಿಟ್ಟನ್ನು ಬಳಸ್ತಾ ಇಲ್ರಿ. ಜಸ್ಟ್ ಪೊಟಾಟೋನ ಬಳಸ್ಕೊಂಡು ಒಂದು ಕ್ರಿಸ್ಪಿ ಆದಂಥ ಸ್ನ್ಯಾಕ್ಸು. ಕ್ರಿಸ್ಪಿನ ಆಗಿರುತ್ತೆ ರೀ, ಆಮೇಲೆ ತುಂಬ ಟೇಸ್ಟಿಯೇ ಆಗಿರುತ್ತೆ. ಹಂಗಾಗಿ ಇದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಒಂದು 3 ಆಲೂಗಡ್ಡೆ ತಗೊಂಡಿನಿ. ಆಮೇಲೆ ನಿಮ್ಮ ಮನೆ ಜಾಸ್ತಿ ಜನ ಇದ್ರೆ ಸ್ವಲ್ಪ ಜಾಸ್ತಿನ ತಗೋರಿ. ಒಂದು ದೊಡ್ಡ ಆಲೂಗಡ್ಡೆ ಇದ್ರೂ ಸಾಕಾಗುತ್ತೆ. ಸ್ವಲ್ಪ ನಾನು ಸಣ್ಣ ಅದಾವ, ಹಂಗಾಗಿ ನಾನು ಒಂದು 3 ಆಲೂಗಡ್ಡೆ ತಗೊಂಡಿನಿ. ಇದ್ದದ್ದು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತುರ್ಕೋಬೇಕು. ಇದ್ದದ್ದು ಸಿಪ್ಪೆ ಎಲ್ಲ ಇದನ್ನ ಆಲೂಗಡ್ಡೆನ ಸಿಪ್ಪೆ ತಕೊಳ್ಳೋಣ. ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗಿ ತಗೋಬೇಡ್ರಿ. ಸ್ವಲ್ಪ ಆಲೂಗಡ್ಡೆ ಗಟ್ಟಿ ಇರುತ್ತಲ್ಲ, ಆ ಥರ ಆಲೂಗಡ್ಡೆ ತಗೋಬೇಕು. ಚಿಪ್ಸ್ ಮಾಡೋಕ್ಕೆಲ್ಲ ಬೆಳೆಸ್ತೀವಲ್ರಿ ಆಲೂಗಡ್ಡೆ, ಆ ಥರ ಆಲೂಗಡ್ಡೆ ತಗೋಬೇಕು. ಅದಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಆಲೂಗಡ್ಡೆ ಒಳಗನ ಸ್ವಲ್ಪ ಚೇಂಜಸ್ ಇರ್ತಾವೆ. ಹಂಗಾಗಿ ನಾವು ಆಲೂಗಡ್ಡೆನ ನೋಡ್ಕೊಂಡು ಆಲೂಗಡ್ಡೆ ತಗೋಬೇಕು. ಅಂದ್ರೆ ಆಲೂಗಡ್ಡೆ ಏನು ಬೇರೆ ಇರೋದಿಲ್ರಿ, ಸ್ವಲ್ಪ ಆಲೂಗಡ್ಡೆ ಗಟ್ಟಿ ಇರ್ತಾವ. ಅವು ಚಿಪ್ಸ್ ಮಾಡಕ್ಕಂತಂದ್ರೆ ಸ್ವಲ್ಪ ದೊಡ್ಡ ಸೈಜು ಆಲೂಗಡ್ಡೆ ತಗೊಂಬರ್ತೀವಲ್ರಿ, ಅದ್ರಾಗ ಗಟ್ಟಿ ನೋಡಿ ತಗೊಂಡ್ಬಂದಿರ್ತೀವಿ. ಹಂಗಾಗಿ ಆ ಥರ ಗಟ್ಟಿ ಇರುವಂಥ ಆಲೂಗಡ್ಡೆನ ಯೂಸ್ ಮಾಡಬೇಕು. ಹಂಗಾದ್ರೆ ಈ ಸ್ನ್ಯಾಕ್ಸು ಇನ್ನೂ ತುಂಬಾ ಟೇಸ್ಟ್ ಆಗಿರುತ್ತೆ. ಹಂಗಾಗಿ ಸ್ವಲ್ಪ ಆಲೂಗಡ್ಡೆ ಗಟ್ಟಿಯಾಗಿರೋದನ್ನ ತಗೋಬೇಕು. ಈ ಥರ ಸೈಡಲ್ಲಿ ಒಂದು ಬೌಲ್ನಾಗ ನೀರು ಇಟ್ಕೊಂಡ್ರೆ ಈ ಥರ ಸಿಪ್ಪೆ ಎಲ್ಲ ತೆಗೆದು ಆ ನೀರೊಳಗ ಕಾಣಿಸ್ತೈತೆ ಅನ್ಕೊಂತೀನಿ. ಆ ನೀರೊಳಗೆ ಹಾಕೊಂಡ್ರೆ ಆಲೂಗಡ್ಡೆ ಕಪ್ಪಾಗೋದಿಲ್ರಿ. ನೋಡಿ, ಆಲೂಗಡ್ಡೆ ಸಿಪ್ಪೆ ಎಲ್ಲ ಈ ಥರ ತೆಗೆದು ನೀರಾಗ ಹಾಕೊಂಡಿನಿ. ಇವನ್ನ ಇವಾಗ ಈ ಥರ ಚಿಪ್ಸ್ ಮಾಡೋ ಹೆರ್ಜ ಮಣಿ ಬರ್ತಲ್ರಿ, ಆ ಮಣಿಗೆ ಇದು ಚಿಪ್ಸ್ ಮಾಡೋದು. ಇದು ಈ ಕಡೆ ಇದು ಚಿಪ್ಸ್ ಮಾಡೋದ. ಬಟ್ ಇದನ್ನ ನಾವು ಸ್ವಲ್ಪ ಫ್ರೆಶ್ ಮಾಡಿ ಈ ಥರ ತುರ್ಕೊಂಡ್ರೆ ಉದ್ದುದ್ದ ಚಿಪ್ಸ್ ಬರ್ತಲ್ರಿ, ಆ ಥರ ಉದ್ದುದ್ದ ಬರುತ್ತೆ. ಹಂಗಾಗಿ ಇದನ್ನ ನಾವು ಆಲೂಗಡ್ಡೆನ ಈ ಕಡೆನೆ ತುರ್ಕೋಬೇಕು. ಯಾಕಂದ್ರೆ ನಾವು ಆಲೂಗಡ್ಡೆನ ಬೇಯಿಸ್ತಾ ಇದ್ದಿಲ್ರಿ, ಹಂಗೆ ಮಾಡೋದು. ಹಂಗಾಗಿ ನಾವು ಆಲೂಗಡ್ಡೆನ ಈ ಕಡೆಲಿದ್ದನ್ನ ತುರ್ಕೊಳ್ಳೋಣ. ಉದ್ದುದ್ದಾಗಿ ಇರಬೇಕು. ಹಂಗಾಗಿ ಇದನ್ನ ಆಲೂಗಡ್ಡೆನ ತುರ್ಕೊಳ್ಳೋಣ. ಇವಾಗ ಈ ಥರ ಆಲೂಗಡ್ಡೆ ಉದ್ದುದ್ದಾಗಿ ಇರಬೇಕು. ಉದ್ದುದ್ದಾಗಿದ್ರೆ ಸ್ನ್ಯಾಕ್ಸು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹಂಗಾಗಿ ಇದನ್ನ ನಾವು ಆಲೂಗಡ್ಡೆನ ಈ ಥರ ಉದ್ದುದ್ದಾಗೇನೆ ಸ್ಲೈಸ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಎಲ್ಲ ಕಟ್ ಮಾಡೋದೆ. ಇದನ್ನ ಕಟ್ ಮಾಡ್ಕೊಂಡು ತಿರ್ಗಾನ ಇದನ್ನ ನೀರೊಳಗೆ ಹಾಕೋಬೇಕು. ಆಲೂಗಡ್ಡೆ ಮಾತ್ರ ಕಪ್ಪಾಗಕ್ಕೆ ಬಿಡ್ಬಾರ್ದ್ರಿ. ನಾವು ಒಂದು ಆಲೂಗಡ್ಡೆನ ತುರ್ಕೊಂಡ್ರೆ ಅದು ಒಂದು ಆಲೂಗಡ್ಡೆ ಸಹ ನೀರೊಳಗೆ ಹಾಕೋಬೇಕು. ಹಂಗಾದ್ರೆ ಆಲೂಗಡ್ಡೆ ಕಪ್ಪಾಗೋದಿಲ್ಲ. ಬನ್ನಿ ಇವಾಗ ನೋಡಿ, ಆಲೂಗಡ್ಡೆನೆಲ್ಲ ಕಟ್ ಮಾಡಾಗೈತಿ. ಎಷ್ಟು ನೈಸ್ ಕಾಣಿಸ್ತಲ್ರಿ ಈ ಥರ ಉದ್ದುದ್ದ. ಇದೇ ಥರನ ನೀವು ಚಿಪ್ಸ್ ಮಾಡ್ಕೋದ್ರೆ ಅದು ಚಿಪ್ಸು ತುಂಬಾ ಟೇಸ್ಟ್ ಆಗುತ್ತೆ. ಅದು ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ಇನ್ನು ಆಲೂಗಡ್ಡೆನ ಒಂದು 3 ಸರಿ ನೀರು ಚೇಂಜ್ ಮಾಡಿ ಚೆನ್ನಾಗಿ ತೊಳ್ಕೊಬೇಕು. ಇದ್ರಾಗೆಲ್ಲ ಅದು ಆಲೂಗಡ್ಡೆದು ರಸ ಇರ್ತಲ್ರಿ, ಆ ರಸ ಎಲ್ಲ ಹೋಗ್ಬೇಕು. ಆಲೂಗಡ್ಡೆ ಹೋಗಿ ನೀರು ಕ್ಲಿಯರ್ ಆಗೋವರೆಗೂ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಬೇಕು. ನಾನು ಇದನ್ನ 1-2 ಸರಿ ತೊಳ್ಕೊಂಡು ನೀರು ಈ ಥರ ಕ್ಲಿಯರ್ ಆಗಬೇಕು. ಅಲ್ಲಿವರೆಗೂ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಬೇಕು. ಈಗ ಇದನ್ನ ಇದ್ರದ್ದು ನೀರೆಲ್ಲ ಚೆಲ್ಕೊಂಡು ಸ್ವಲ್ಪ ಹಿಂಡ್ಕೊಂಬರ್ಬೇಕು. ಹಿಂಡ್ಕೊಂಬಂದು ತೇವಾಂಶ ಇರುತ್ತಲ್ರಿ, ತೇವಾಂಶ ಇದ್ದಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಒಂದು 5 ನಿಮಿಷ ನೆನೆಸ್ಕೋಬೇಕು.
5 ನಿಮಿಷ ಆಗಿಲ್ಲ ಅಂದ್ರೂ ಒಂದು 2 ನಿಮಿಷ ನೆನೆಸ್ಕೊಂಡ್ರೆ ಇದೆಲ್ಲ ಆಲೂಗಡ್ಡೆ ನೀರು ಬಿಡುತ್ತಾ. ನೀರು ಬಿಟ್ಟಿಂದ ಆಲೂಗಡ್ಡೆನ ಏನು ಮಾಡ್ಬೇಕಂತ ತೋರಿಸ್ತೀನಿ. ಈ ಥರ ಆಲೂಗಡ್ಡೆನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೋಬೇಕ್ರಿ. ನಾವು ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಡ್ತೀವಲ್ಲ ಆ ಥರ ಆಲೂಗಡ್ಡೆನ ಉಪ್ಪಿನಾಗ ಮ್ಯಾರಿನೇಟ್ ಮಾಡಿ ಒಂದು 2 ನಿಮಿಷ ಅಥವಾ 1 ನಿಮಿಷ ಇಟ್ಟರೆ ಸಾಕು ಅನ್ಸುತ್ತಾ. ಆಲೂಗಡ್ಡೆ ನೀರೆಲ್ಲ ಬಿಟ್ಕೊಂತೈತಿ ನೋಡಿ. ಇಲ್ಲಿ ಆಲೂಗಡ್ಡೆ ಕಾಣಿಸ್ತೈತೆ ಅನ್ಕೊಂತೀನಿ. ಆಲ್ರೆಡಿ ನೀರು ಬಿಡಕ್ಕೆ ಸ್ಟಾರ್ಟ್ ಆಗೈತಿ. ಅಲ್ಲಿವರೆಗೂ ಈ ಥರ ಈಗ ನೋಡಿ ನೀರು ಬಿಡಕ್ಕೆ ಸ್ಟಾರ್ಟ್ ಆಗೈತಿ. ಒಂದು 2 ನಿಮಿಷ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ನೀರು ಬಿಟ್ಕೊಂತೈತಿ. ಒಂದು 2 ನಿಮಿಷ ಆಲೂಗಡ್ಡೆ ಉಪ್ಪೊಳಗ ಚೆನ್ನಾಗಿ ನೆನ್ಕೊಂಡವ ನೋಡಿ. ನೀರು ಎಷ್ಟೊಂದು ನೀರು ಬಿಟ್ಟೈತಲ್ಲ ಈ ಥರ ಚೆನ್ನಾಗಿ ನೀರು ಬಿಡಬೇಕು. ಆಮೇಲೆ ಇದನ್ನ ಕಲ್ಸ್ಕೊಳತ್ಲೇನು ಒಂದು ಸೈಡು ಎಣ್ಣೆ ಕಾಯಕ್ಕಿಡ್ಬೇಕು. ನಾನು ಎಣ್ಣೆ ಕಾಯಕ್ಕಿಟ್ಟಿನಿ ಅಂದ್ರೆ ಇದನ್ನ ಹಿಟ್ಟಾಕಿ ಕಲ್ಸ್ಕೊಂಡಿಂದ ಜಾಸ್ತಿ ಹೊತ್ತಿಡಕ್ಕಾಗಲ್ರಿ, ಯಾಕಂದ್ರೆ ತಿರ್ಗಾ ನೀರು ಬಿಡುತ್ತಿದ್ದು. ಹಂಗಾಗಿ ಎಣ್ಣೆನ ಇದನ್ನ ನಾವು ಉಪ್ಪು ಮತ್ತೆ ಎಲ್ಲಾನು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋತ್ರ ಎಣ್ಣೆ ಕಾಯಬೇಕು. ಹಂಗಾಗಿ ಇದನ್ನ ಮೊದಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ಇದನ್ನ ಈ ಥರ ನೀರೆಲ್ಲ ಬಿಟ್ಟೈತಲ್ರಿ, ನೀರು ಬಿಟ್ಟಿದ್ನ ಈ ಥರ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಹಿಂಡ್ಕೋಬೇಕು. ಇದನ್ನ ಇದ್ರಾಗಿರೋದೆಲ್ಲ ನೀರಿನ ಅಂಶ ಹೋಗ್ಬೇಕ್ರಿ, ಅಲ್ಲಿವರೆಗೆ ಇದನ್ನ ಚೆನ್ನಾಗಿ ಹಿಂಡ್ಕೋಬೇಕು. ಹೋಗೋವರೆಗೂ ಇದನ್ನ ಚೆನ್ನಾಗಿ ಹಿಂಡ್ಕೋಬೇಕು. ಈಗ ಇದಕ್ಕ ಸ್ವಲ್ಪ ಅವಾಗಲೇ ಉಪ್ಪು ಹಾಕ್ಯಂಡು ಇದು ಮಾಡಿರ್ತೀವಿ. ಅದಕ್ಕೆ ಇವಾಗ ಇದಕ್ಕೆ ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು. ಉಪ್ಪು ಒಂದೇ ಅಷ್ಟು ಕಾರ್ನ್ಫ್ಲೋರ್ನ ಹಾಕೊತೀನಿ. ಈರುಳ್ಳಿನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಅರ್ಧ ಟೊಮೊಟೊ, ಒಂದು 4 ಹಸಿಮೆಣಸಿಕಾಯಿ ತಗೊಂಡಿನಿ. ಇದನ್ನೆಲ್ಲ ಹಾಕೊಂಡು ಈ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಬಿಡುತ್ತಾ. ಆಮೇಲೆ ಇದ್ರ ಜೊತೆ ಈರುಳ್ಳಿ ಸಹ ಹಾಕಿರ್ತೀವಲ್ಲ, ಹಂಗಾಗಿ ಈರುಳ್ಳಿ ಸಹ ನೀರು ಬಿಡುತ್ತಾ. ಅದಕ್ಕೆ ಆಮೇಲೆ ಆಲೂಗಡ್ಡೆನೇ ನೀರು ಬಿಡುತ್ತಾ, ಈರುಳ್ಳಿನೇ ನೀರು ಬಿಡುತ್ತಾ. ಹಂಗಾಗಿ ನೀವು ಇದಕ್ಕೆ ಹಿಟ್ಟು ಜಾಸ್ತಿ ಆಯ್ತಂತಂದು ನೀರೇನ ಹಾಕೋಬೇಡ್ರಿ, ಇದ್ರೊಳಗನ ಕಲಸ್ರಿ. ನೀವು ಹಿಟ್ಟು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗಿತ್ತಂದ್ರೆ ಒಂದು ಸೆಕೆಂಡ್ ಬಿಡ್ರಿ, ಅದು ಆಲೂಗಡ್ಡೆ ಮತ್ತೆ ಈರುಳ್ಳಿ ನೀರು ಬಿಟ್ಕೊಂಡು ಹಿಟ್ಟಿಗೆಲ್ಲ ಕರೆಕ್ಟ್ ಆಗುತ್ತಾ. ಮತ್ತೆ ನೀವು ಅದಕ್ಕೇನು ಎಕ್ಸ್ಟ್ರಾ ನೀರು ಹಾಕೋಬಾರ್ದು ನೋಡಿ. ಈ ತರ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ. ಒಂದೇ ಕಡೆ ಈ ತರ ಲೆವೆಲ್ ಆಗಬೇಕು. ಇದನ್ನ ಇವಾಗ ಈ ತರ ಉಂಡೆ ಮಾಡಿ ಫ್ರೈ ಮಾಡಬೇಕು. ಹಂಗಾದ್ರೆ ಈ ತರ ಸೇಪು ಚೆನ್ನಾಗಿ ಬರ್ತಾವ ನೋಡಿ. ಈ ತರ ಉಂಡೆ ಮಾಡಿ ಫ್ರೈ ಮಾಡಬೇಕು. ಈಗ ಈ ತರ ಉಂಡೆ ಮಾಡಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಕಾದಂತ ಎಣ್ಣೆಗೆ ಇದನ್ನ ಹಾಕೊಳ್ಳೋಣ ನೋಡಿ. ಈ ತರ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ತಿನ್ನಲ್ಲ ಅಂತಾರ್ರಿ, ಇದನ್ನ ಆಲೂಗಡ್ಡೆಲಿದ್ದ ಮಾಡಿಕೊಡಿ. ತುಂಬಾನೇ ಇಷ್ಟಪಟ್ಟು ತಿಂತಾರ. ಆಲೂಗಡ್ಡೆಲಿದ್ದ ಮಾಡಿವಿ ಅಂತಂದ್ರೆ ಗೊತ್ತಾಗೋದಿಲ್ಲ ಅವರಿಗೆ ನೋಡಿ. ಆಲೂಗಡ್ಡೆ ಇದನ್ನೆಲ್ಲ ಎಣ್ಣೆಗೆ ಹಾಕೊಂಡಿಂದೇನು, ಎಣ್ಣೆಗೆ ಹಾಕೊಂಡಿಂದ ಬಿಡಿ ಬಿಡಿ ಆಗುತ್ತೆ ಅಂತ ಏನಿಲ್ರಿ, ಚೆನ್ನಾಗಿ ಫ್ರೈ ಆಗುತ್ತಾ. ಇದನ್ನ ಈ ತರ ತಿರುವಾಕಂತ ಮುಂಬಣ್ಣ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಯ್ತಿರ್ಬೇಕಾದ್ರೆ ಉಳಿದಂತ ಹಿಟ್ಟನ್ನೆಲ್ಲನೂ ನಾವು ರೋಲ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇದನ್ನ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಗ್ಯಾಸ್ನ ಸ್ಲೋಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಇದನ್ನ ಕಾರ್ನ್ಫ್ಲೋರ್ ಹಾಕಿ ಉಂಡೆ ಮಾಡಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಒಳಗಡೆ ಬೆಂದಿರಲ್ಲ. ಹಂಗಾಗಿ ಇದನ್ನ ಸ್ವಲ್ಪ ಗ್ಯಾಸ್ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದ್ರ ಸೌಂಡ್ ಕೇಳಿಸುತ್ತಂತೀನ್ರಿ. ಈ ತರ ಸೌಟಿಲಿ ಈ ತರ ಮಾಡಿದ್ರ ಈ ತರ ಕರ್ಕರ್ ಅನ್ಬೇಕು.
ಹಂಗಾದ್ರೆ ಇದು ಚೆನ್ನಾಗಿ ಫ್ರೈ ಆಗೈತಂತ ನೋಡಿ. ಇವು ಚೆನ್ನಾಗಿ ಫ್ರೈ ಆಗ್ಯಾವ. ಇನ್ನೊಂದು ತಟ್ಟೆಗೆ ಹಾಕೊಳ್ಳೋಣ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಬೇಕ್ರಿ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಬೆಳಗಿದ್ದು ಚಟ್ನಿ ಇತ್ತು, ಶೇಂಗಾ ಚಟ್ನಿ ಇತ್ತು. ನೀವು ಬೇಕಾದ್ರೆ ಇದನ್ನ ಟೊಮೊಟೊ ಕೆಚಪ್ ಬರ್ತಲ್ರಿ, ಆ ಟೊಮೊಟೊ ಕೆಚಪ್ ಒಳಗೆ ಎತ್ಕೊಂಡ್ ತಿಂದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ನಾನು ಇದಕ್ಕೆ ಅವಲಕ್ಕಿ ಮಾಡ್ಕೊತೀನಿ. ನಾವು ಸದ್ಯಕ್ಕೆ ನಾನು ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ. ಆಮೇಲೆ ಊಟ ಮಾಡೋಕೆ ಸಿಗ್ತೀನಿ. ಅವಲಕ್ಕಿ ಒಂದು ಮಾಡ್ಬೇಕ್ರಿ, ಟೈಮ್ ಆಗೈತೆ. ಹಂಗಾಗಿ ಅವಲಕ್ಕಿ ಮಾಡಿ ಊಟ ಮಾಡೋಕೆ ಸಿಗ್ತೀವಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಮ್ಮದು ಕಳ್ಸತ್ತೆ ಅನ್ಕೊಂತೀನಿ ರೀ. ಎಷ್ಟು ಕರ್ಕರಂತಾವ, ಮಸ್ತ್ ಆಗ್ಯಾವ್ರಿ. ಆಲ್ರೆಡಿ ನಾನೊಂದು ನಮ್ಮ ಸಾನ್ವಿ ಒಂದು ತಿಂದು ನೋಡಿವಿ, ತುಂಬಾ ಟೇಸ್ಟ್ ಆಗ್ಯಾವ. ನಮ್ಮ ಸಾನ್ವಿ ಬಯಲಿದ್ದ ರಿವ್ಯೂ ಕೇಳಂಬ್ರಿ ಯಾವ ರೀತಿ ಆಗ್ಯಾವ ಅಂತಂದು. ನಮ್ಮದು ಅವಲಕ್ಕಿನ ರೆಡಿ ಆಯಿತು. ಅದ್ರ ಜೊತೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡೀನಿ. ನಿಮ್ಗೆ ಚಟ್ನಿ ಇಷ್ಟ ಇಲ್ಲ ಅಂದ್ರೆ ಟೊಮೊಟೊ ಕಿಚಪ್ ಬರ್ತಲ್ರಿ, ಟೊಮೊಟೊ ಕಿಚಪ್ ಜೊತೆ ಇನ್ನೂ ಟೇಸ್ಟಾಗಿರುತ್ತೆ. ಬನ್ನಿ ಇವಾಗ ನೈಟು ಊಟ ಮಾಡೋಣ. ಬರೀ ಇವಾಗ ನಮ್ಮ ಸಾನ್ವಿ ಊಟಕ್ಕೆ ಕೂತಾಳ. ಯಾವ ರೀತಿ ಆಗ್ಯಾವ ಅಂತಂದು ನಮ್ಮ ಸಾನ್ವಿ ಹೇಳ್ತಾಳ. ಹೆಂಗಾಗ ಸಾನು?